ಆಡಳಿತ ವ್ಯವಸ್ಥೆಯಲ್ಲಿ ನಿನ್ನೆ ಅಧಿಕಾರ ತೆಗೆದುಕೊಂಡು ಕೆಲವು ತೀರ್ಮಾನವನ್ನು ಮಾಡಿದ್ದೇವೆ. ರಾಜ್ಯದ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕರೆಸಿ ಹೊಸ ಸರ್ಕಾರ ಯಾವ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡ್ತೇವೆ ಅಂತ ಹೇಳಿ ಅವರೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ. ಮೊದಲನೇ ದಿನ ನಾವು ಅವರಿಂದ ಏನು ನಿರೀಕ್ಷೆ ಮಾಡಿದ್ದೇವೆ, ನಮ್ಮಿಂದ ಏನು ನೀವು ನಿರೀಕ್ಷೆ ಮಾಡ್ತೀರಿ ಎಲ್ಲ ಕೂಡ ಅವರಿಗೆ ತಿಳಿಸಿದ್ದೇವೆ. ನಮ್ಮ ಸರ್ಕಾರ ಯಾವುದೇ ಜಾತಿ ಧರ್ಮ ಇನ್ಫ್ಲುಯೆನ್ಸು ಕೂಡ ಮರೆಯೋದಿಲ್ಲ. ಯಾವ ಪ್ರೆಷರ್ ಕೂಡ ಯಾರು ಇದಕ್ಕೆ ಭಾಗಿಯಾಗಬೇಡಿ. ಸೊ ನಾವು ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆನ್ಸಿ ಗಮನದಲ್ಲಿ ಇಟ್ಕೊಂಡು ಯಾವ ಅಧಿಕಾರಿ ಉತ್ತಮವಾಗಿ ಜನರ ಭಾವನೆ ಮೇಲೆ ಆಡಳಿತದಲ್ಲಿ ಜನರ ಸಮಸ್ಯೆಯನ್ನ ಬಗೆಹರಿಸಲು ಪಾಸಿಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆಕ್ಷನ್ ಪ್ಲಾನ್ ಅನ್ನ ಡಿಪಾರ್ಟ್ಮೆಂಟ್ ಅವರು ಸಿದ್ಧಪಡಿಸಬೇಕು ಅಂತ ಹೇಳಿ ತಿಳಿಸಿದ್ದೇನೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ಈ ದೇಶದಲ್ಲಿ ವಿದ್ಯಾವಂತಿಂದ ನಡೀತದೆ, ಬುದ್ಧಿವಂತಿಂದ ನಡೀತದೆ, ಆದರೆ ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಫಾರ್ ಎವ್ರಿ ಪ್ರಾಬ್ಲಮ್ ದರ್ ಇಸ್ ಅ ಸೊಲ್ಯೂಷನ್. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಅಪ್ರೋಚ್ ಇದು ಇರಬೇಕು ಅಂತ ಹೇಳಿದೆ. ನನಗೆ ಹಿಸ್ಟ್ರಿ ರೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದರೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಬೇಕು. ಯಾವಾಗ ನಮಗೆಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನು ಆಲೋಚನೆ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದೇನೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ಆಗಲಿ, ನನ್ನ ಆಫೀಸ್ ಇರ್ಬೋದು, ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿತ್ ಇನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದೇರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿತ್ ಇನ್ ದಿ ಸಿಸ್ಟಮ್. ಸೊ ಸಿಸ್ಟಮ್ ಬಿಟ್ಟು ಏನು ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ ನೀವು ಡಿಸ್ಟಿಕ್ ಹೋಗಿ ಸುಮ್ಮನೆ ಲೆಕ್ಕಕ್ಕೆ ಬರೋದಲ್ಲ. ಆ ಡಿಸ್ಟಿಕ್ಕಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡೋಂಥ ಒಂದು ವಿಚಾರಧಾರೆಗಳನ್ನು ತಾವಿಟ್ಕೋಬೇಕು. ಆ ತಾಲೂಕಲ್ಲೂ ಕೂಡ ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂಥ ಮತದಾನದ ಹಕ್ಕನ್ನು ಯಾರು ಕೂಡ ಕಳ್ಕೋಬಾರದು. SIR ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಅವನಿಗೆ ಎಲ್ಲ ಥರದ ಬೆನಿಫಿಟ್ ಕೂಡ ಕಳ್ಕೊಳ್ತಾರೆ. ಪಾಪ ಅವ್ರು ನಮ್ಗೆ ಓಟ್ ಇದೆ, ಎಲ್ಲೋ ಹೋಯ್ತದೆ, ಯಾರೋ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು, ಇವೆಲ್ಲ ಕೂಡ ತಪ್ಪದಾರಿಗೆ ಎಳಿತಾರೆ. ಯಾರು
ಮತದಾರ ಇಟ್ಕೊಂಡಿದ್ದಾನೆ, ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ CM, ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಮನ್ನು ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರ್ತನ್ನು ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನು ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂಥ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಸೊ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಯಾವ ರೀತಿ ಅವ್ರಿಗೆ ಅವಕಾಶಗಳಿದೆ, ಅವರು ಕೂಡ ಅದಕ್ಕೆಲ್ಲ ಬೇಕಾದ್ರೆ ಅವರ ಜನರಿಗೆ ಸಹಾಯ ಮಾಡುವಂಥ ಕೆಲಸ, ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಲಿ. ಇದು ನಿಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ತಹಶೀಲ್ದಾರ್ಗಳ ಜೊತೆಯಲ್ಲಿ ಮತ್ತು ಯಾರ್ಯಾರು ಕೆಳಗಡೆ ಲೆವೆಲ್ ಅಧಿಕಾರಿಗಳಿದ್ದಾರೆ ಅವರಿಗೆ ಮಾರ್ಗದರ್ಶನ ಕೊಟ್ಕೊಂಡು ಇದನ್ನು ಹೋಗಬೇಕು. ಯಾಕೆಂದರೆ ಒಂದು ಸತಿ ಅವನ ಅಪೀಲು ಹೋಯ್ತು ಅಂದರೆ, ಏನಾದ್ರು ಅಪೀಲ್ಗೆ ಹಾಕ್ತಾರೆ, ಅಪೀಲಲ್ಲಿ ಎಷ್ಟು ಕನ್ಸಿಡರ್ ಆಗಿದೆ ಎಷ್ಟು ಕನ್ಸಿಡರ್ ಆಗಿಲ್ಲ ಅಂತೇಳಿ ತಾವೆಲ್ಲ ಬೇರೆ ಬೇರೆ ರಾಜ್ಯದ ರಿಪೋರ್ಟ್ಸ್ ಎಲ್ಲ ತಿಳ್ಕೊಂಡಿದ್ದೀರಿ ನೀವು. ಇದರಲ್ಲಿ ಕೇರಳ ಒಂದು ಬಿಟ್ಟರೆ 90 ಲಕ್ಷ 91 ಲಕ್ಷ, ಕೆಲವು ಕಡೆ 60 ಲಕ್ಷ ಎಲ್ಲ ರಾಜ್ಯಗಳಲ್ಲಿ ಮತದಾನ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಇದು ನಮ್ಮಲ್ಲಿ ಆಗಬಾರ್ದು. ಕೇರಳ ಅವರು ಭಾಳ ಚೆನ್ನಾಗೇ ಮಾಡಿದ್ದಾರೆ. ನಮ್ಮ ಲೋಕಲ್ ಬಾಡೀಸ್ಗೆ ಎಲ್ಲರೂ ಕೂಡ ಯಾರು ವಾಸ್ತವಾಂಶ ಇದ್ದಾರೆ ಅವರೆಲ್ಲರೂ ಕೂಡ ರೆಸಿಡೆನ್ಷಿಯಲ್ ವಾಸದ ಸರ್ಟಿಫಿಕೇಟ್ ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಆ ಸಂದರ್ಭದಲ್ಲೂ ಕೂಡ ನೀವೆಲ್ಲರೂ ಕೂಡ ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನು ನಮ್ಮ SIRಗೆ ಅವಶ್ಯಕತೆ ಇದೆ, ಇಲ್ಲ ಯಾವುದೇ ಸರ್ಟಿಫಿಕೇಟು ಆ ಫಿಲಿನ್ ಇದರಲ್ಲಿ ಅದು 12-13 ಏನು ಕೆಲವು ಕ್ರೈಟೀರಿಯಾ ಇದೆ, ಅದಕ್ಕೆಲ್ಲ ದಾಖಲೆಗಳನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಅವರೆಲ್ಲ ಮತ್ತು ಆಲ್ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಿಂಗ್ ಕೆಲಸಗಳ ಪಟ್ಟಿಯನ್ನು ಕೊಡಬೇಕು. ಎರಡನೇದು ಜೊತೆಗೆ 25 ದಿನದಲ್ಲಿ ಆ ಪೆಂಡಿಂಗು ವರ್ಕ್ ಅಲ್ಲದೆ ಇನ್ನು ಏನು ನಾವು ಹೊಸದಾಗಿ ಮಾಡ್ಬೋದು ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆ ಪ್ರಾಬ್ಲಮ್ಸ್ನ ನೀವೇ ಗುರುತಿಸಿ ವಾಟ್ ಈಸ್ ವಿತಿನ್ ದಿ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ನಾವು ಮಿನಿಮಮ್ ಇದರಲ್ಲಿ ನಾವು ಮಾಡ್ಬೋದು, ಅದನ್ನು ಕೂಡ ಎಲ್ಲ ಒಂದು ಪಟ್ಟಿ ಮಾಡಿ ನೀವು ಸಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಸೊ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಸು ಅವ್ರಿಗೆ ನೀವು ಕಂಪಲ್ಸರಿಯಾಗಿ ಆ ಜಿಲ್ಲೆಯ ಎಲ್ಲ ಮಾಹಿತಿ ಮಾಡಿ ಅವರು ಕೂಡ ಎಲ್ಲ ತಾಲೂಕುಗಳಿಗೆ ಅವರೆಲ್ಲ ಅವರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರವಾಸ ಮಾಡಬೇಕಾಗ್ತದೆ. ನಾವು ಅವರಿಗೆ ಮಾರ್ಗದರ್ಶನ ಕೊಡ್ತೇವೆ. ನೀವು ಕೂಡ ಅವ್ರಿಗೆ ಏನೇನು ದಾಖಲೆಗಳನ್ನು ಬೇಕು, ಅವ್ರಿಗೆ ಅಸಿಸ್ಟೆನ್ಸ್ ಬೇಕು, ಅದೆಲ್ಲ ಕೂಡ ಅವ್ರ ಜೊತೆಗೆ ಸೇರಿ ನೀವು ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ ನಿನ್ನೆ. ಆಮೇಲೆ ಅದೇ SIR ವಿಚಾರದಲ್ಲಿ ಎಲ್ಲೆಲ್ಲ ಹೆಲ್ಪ್ ಡೆಸ್ಕ್ ಅವಶ್ಯಕತೆ ಇದೆ ಅದೆಲ್ಲ ನಾವು ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಇನ್ನೊಂದು ಒಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ ಒಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರೋಂಥ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪ್ರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪ್ರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಅದು ಕೂಡ ಅವಶ್ಯಕತೆ ಇದೆ ಈ ವಿಚಾರದಲ್ಲಿ ಕೂಡ. ಏಕೆಂದರೆ ಸುಮಾರು ದಿನಕ್ಕೆ 2-3 ತಂಡಗಳು ಬಂದು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅವ್ರನ್ನೋಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅವ್ರು ಕೇಳಬೇಕಲ್ಲ. ಎಷ್ಟು ಲೀಗಲ್ ಆಗಿದೆಯೋ ಇಲ್ಲೀಗಲ್ ಆಗಿದೆಯೋ ಅವ್ರು ಕೇಳೋದ್ರಲ್ಲಿ ಒಂದು ವಾಸ್ತವಾಂಶ ಸರಿ ಇದೆಯೋ ಇಲ್ಲೋ ಅನ್ನೋದು ಕೂಡ ತಿಳ್ಕೊಂಡು ಅವ್ರಿಗೆ ಸ್ಪಂದಿಸಲಿಕ್ಕೆ
ಅವ್ರದ್ದೆಲ್ಲ ಪಟ್ಟಿ ಮಾಡಿಕೊಂಡು ಅವ್ರದ್ದು ಯಾರು ಒಂದು 3-4 ಜನ ವಾರಕ್ಕೆ 2 ದಿನ 3 ದಿನ ಸಪ್ರೇಟಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಕೇಳಬೇಕು ಅಂತೇಳಿ ಅದಕ್ಕೊಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ನಿನ್ನೆ ಏನು ನಾವು ಇಂಪ್ಲಿಮೆಂಟ್ 5-6 ವಿಚಾರ ಹೇಳಿದೋ ಅದಕ್ಕಾಗಲೇ ನಾನು ಒಂದು ಸಪ್ರೇಟ್ ಅವರ ರಿಪೋರ್ಟ್ ಕೇಳಿದ್ದೇನೆ. ಅವೆಲ್ಲ ಕೂಡ ಕಾರ್ಯರೂಪವಾಗಲಿಕ್ಕೆ ಈಗ ಶುರುವಾಗಬೇಕು. ಸೊ ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅವರಿಗೆ ಏನೇನು ನಾವು ಮಾಡಿದ್ದೀವಿ ಅಂತೇಳಿ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇನ್ನು ಮುಖ್ಯವಾಗಿ ಈ CSR ಸುಮಾರು 8,000 ಕೋಟಿ ರೂಪಾಯಿ ಇದೆ. ಅವರು ಯಾರ್ಯಾರು ಎಲ್ಲೆಲ್ಲಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅವಕಾಶ ನಾವು ಮಾಡಿಕೊಟ್ಟು ಮನಮೋಹನ್ ಸಿಂಗ್ ಅವರು ಇದ್ದಾಗ, ಪ್ರಣಬ್ ಮುಖರ್ಜಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವ್ರದ್ದು ಎಲ್ಲಿದೆ, ಎಲ್ಲಿ CSR ಬಳಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಮಾಹಿತಿನ ಸರ್ಕಾರದಲ್ಲಿ ಇಡಬೇಕಾಗ್ತದೆ. ಅವ್ರಿಗೇನು ಚೌಕಟ್ಟಿನ ಕೆಲಸ ಮಾಡ್ತಾ ಇದ್ದಾರಾ, ಇಲ್ಲ ಯಾವ್ದಾರು NGOs ಕೊಟ್ಬಿಟ್ಟು ವಾಪಸ್ ಒಂದಷ್ಟು ದುಡ್ಡು ಇಸ್ಕೊತಾ ಇದ್ದಾರಾ, ಅವ್ರು ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಇವೆಲ್ಲ ಕೂಡ ಒಂದು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ವೇರ್ ದಟ್ CSR, ಯಾಕೆಂದರೆ ನಮ್ಮ ದಾಖಲೆ ಪ್ರಕಾರ 8,000 ಕೋಟಿ ರೂಪಾಯಿ CSR ಫಂಡು ಕರ್ನಾಟಕದಲ್ಲೇ ಇದು ಖರ್ಚಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ ಅಂತೇಳಿ ನಾವೀಗಾಗಲೇ ಪ್ರತಿಯೊಂದಕ್ಕೂ ಕೂಡ 3 ಪಂಚಾಯತಿಗೆ ನಾವು ಒಂದೊಂದು ಶಾಲೆ ಮಾಡ್ತೀವಿ ಅಂತೇಳಿ ನಾವು ಮಾತು ಕೊಟ್ಟಿದ್ದೇವೆ. ಸೊ ಅದಕ್ಕೆ ಅವರು ಐಡೆಂಟಿಫಿಕೇಷನ್ ಮಾಡಬೇಕು, ಅವರು ಜಾಗಗಳನ್ನೆಲ್ಲ ಗುರುತಿಸ್ಬೇಕು. ಅವರು ಎಲ್ಲೆಲ್ಲಿ ಏನೇನು ಅಂತೇಳಿ ಜಾಗಗಳನ್ನು ಗುರುತಿಸಿ ಈಗ ಅದಕ್ಕೆ ಹೊಸ ನಮ್ಮ ಪಾಲಿಸಿ ಏನು ಈಗ ಬಿಡುಗಡೆ ಆಗ್ತದೆ. ಈಗಾಗಲೇ ಕ್ಯಾಬಿನೆಟಲ್ಲಿ ಪಾಸಾಗಿದೆ. ಅದನ್ನು ನಾನು 2-3 ದಿನದಲ್ಲಿ ನಾನು ಫುಲ್ ಗೈಡ್ಲೈನ್ಸ್ನ ಬಿಡುಗಡೆ ಮಾಡ್ತೇನೆ. ಸೊ ಎಲ್ಲ ಜಿಲ್ಲಾಧಿಕಾರಿಗಳು ಯಾವ ಇಂಡಸ್ಟ್ರೀಸ್ ಇದೆ, ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿದೆ, ಅವ್ರ ಹಣ ಯಾರು ಪ್ರಾಫಿಟಬಲ್ 2% ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೂ ಅವರು ಮಾಹಿತಿಯನ್ನು ಅವರು ಕೊಡಬೇಕಾಗ್ತದೆ. ಆಮೇಲೆ ಸರ್ಕಾರ ಕೂಡ ಅವ್ರಿಗೆಲ್ಲ ಒಂದು ಅಫಿಷಿಯಲ್ ಆಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಪ್ರಯಾರಿಟಿ ಪ್ರೈಮರಿ ಎಜುಕೇಷನ್ನು, ನೀವೆಲ್ಲ ಪ್ರೈಮರಿ ಎಜುಕೇಷನ್ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಗಳನ್ನು ಕಟ್ಕೊಡ್ಬೇಕು ಮತ್ತು ಯಾರ್ಯಾರ ಕೈಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ಬೇರೆ ಬೇರೆ ಈ ಒಂದು ಎಜುಕೇಷನ್ ಪ್ರೈಮರಿ ಎಜುಕೇಷನ್ಗೆ ಒತ್ತನ್ನು ಕೊಡಲಿಕ್ಕೆ ಕೆಲವು ಸ್ಕೂಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಅವೆಲ್ಲ ಕೂಡ ನಾವೇ ಅವರಿಗೆ ಏನೇನು ಬೇಕು ಅಂತೇಳಿ ಪಟ್ಟಿ ಕೊಟ್ಟು ಹೊಸ ನಯಾ ಸ್ಕೂಲ್ಗಳನ್ನೇ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಇದಕ್ಕೆ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಹೆಲ್ತ್ಗೆ ಹೋಗ್ತೀವಿ ನಾವು. ಫಸ್ಟು ಈಗ ಪ್ರೈಮರಿ ಎಜುಕೇಷನ್, ಬೆಂಗಳೂರಿಗೆ ಜನ ಬರೋದನ್ನು ತಪ್ಪಿಸ್ಬೇಕು, ವಲಸೆ ಬರೋದನ್ನು ವಿದ್ಯಾಭ್ಯಾಸಕ್ಕೋಸ್ಕರ. ಆ ದೃಷ್ಟಿಯಿಂದ ಈ ಪಾಲಿಸಿ ಈಗಾಗಲೇ ತಯಾರಾಗಿದೆ. ಇನ್ನೊಂದು 5-6 ದಿನದಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಆಮೇಲೆ ಒಂದು NRI ಭಾಳ ಜನ ನಾನು ಹಿಂದೆ ಮಾತು ಕೊಟ್ಟಿದ್ದೆ, ನಮ್ಮ ಮ್ಯಾನಿಫೆಸ್ಟೋಲ್ಲೂ ಹೇಳಿದ್ದು, ಒಂದು NRI ಸಪ್ರೇಟ್ ಸೆಕ್ರೆಟರಿಯೇಟ್. ಏಕೆಂದರೆ ಭಾಳ ಜನ ಇನ್ವೆಸ್ಟರ್ಸು ಬಂದು ನಮ್ಮ ಕರ್ನಾಟಕದಲ್ಲಿ ನೋಡ್ತಾರೆ. ಅದಕ್ಕೆ ಒಂದು ಸಪ್ರೇಟ್ NRI ಸೆಕ್ರೆಟರಿಯೇಟ್ನ ಮಾಡಿ, ಸೊ ಯಾರೇ ಬರಲಿ NRI ಅವ್ರಿಗೆ ಏನೇನು ಫೆಸಿಲಿಟಿ ಮಾಡಿಕೊಡ್ಬೋದು, ಏನೇನು ಸಹಾಯ ಮಾಡ್ಬೋದು ಇರೋವಂಥ ಸಿಸ್ಟಮ್ನಲ್ಲಿ. ಇನ್ನು ಅವರಿಗೆ ಸಪ್ರೇಟಾಗಿ ಈಗ ಅವರು ಬಂದಂಥವ್ರು ಇನ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೆಲ್ಲ ಕೂಡ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ NRI ಸೆಕ್ರೆಟ್ ಮಾಡಲಿಕ್ಕೆ ಅದಕ್ಕೇನೇನು ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಸೊ ಅದು ಕೂಡ ಅವರು ಒಂದು ಪ್ರಪೋಸಲ್ನ ನಮ್ಮ ಅಧಿಕಾರಿಗಳೆಲ್ಲ ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಸೊ ಈ ಕೆಲವು ಮೇಜರ್ ಡಿಸಿಷನ್ ತೊಗೊಂಡು ಅವ್ರಿಗೆ ಆಡಳಿತದಲ್ಲಿ ಯಾರು ಕೂಡ ನಮ್ಮ ಮಂತ್ರಿಗಳು ಆಗಲಿ, ಶಾಸಕರಾಗಲಿ, ಇಲ್ಲ ನಮ್ಮ ಸ್ಟಾಫ್ ಆಗಲಿ, ಮತ್ತೆ ಹೇಳ್ತಾ ಇದ್ದೀನಿ ನಾನು, ಯಾವ ಪ್ರೆಷರ್ಗೂ ನೀವು ಹೀಳಾಗಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಮಾತ್ರ ಮಾಡಬೇಕು. ಅದಕ್ಕೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರ್ತದೆ. ಆ ನಿಟ್ಟಿನಲ್ಲಿ ಜನರ ಸೇವೆಯನ್ನು ಮಾಡಬೇಕು ಅಂಥೇಳಿ. ಏಕೆಂದರೆ ಯಾವ ಇದಕ್ಕೂ ನಮ್ಮ ಮಂತ್ರಿಗಳು ಕೆಲವೆಲ್ಲ ಹೊಸಬರು ಇರ್ಬೋದು, ಹಳಬರು ಇರ್ಬೋದು,
ಯಾವುದೋ ಒತ್ತಡದ ಮೇಲೆ ಸೈನ್ ಹಾಕ್ಸೋಕ್ಕೆ ಪ್ರಯತ್ನ ಮಾಡ್ಬೋದು. ನೀವು ಯಾವ ಕಾರಣಕ್ಕೂ ಹೀಲ್ಡ್ ಆಗಬಾರ್ದು ಔಟ್ ಆಫ್ ದಿ ಸಿಸ್ಟಮ್ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀನಿ. ಫ್ರೀ ಫೇರ್ ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡಬೇಕು, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಅವರಿಗೆ ಮಾರ್ಗಸೂಚಿಯನ್ನು ಕೂಡ ಕೊಟ್ಟಿದ್ದೇವೆ. ಪೊಲೀಸವ್ರಿಗೂ ಅಷ್ಟೇ, ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡೋಂಥದ್ದು, ಎಲ್ಲೂ ಕೂಡ ಅವರು ಯಾರ ಮೇಲೂ ಕೂಡ ಆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಸೊ ಯಾರ್ಯಾರು ರೌಡೀಸ್ಗಳಿದ್ದಾರೆ, ರೌಡೀಸ್ ಚಿಗುರು ಹೊಸ್ದಾಗೆ ಹುಡುಗರುಗಳು ಹಳಬರು ಎಲ್ಲರೂ ಕೂಡ ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಫೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವ್ರಿಗೆ ನಾನು ತಿಳಿಸಿದ್ದೇನೆ. ಆಮೇಲೆ ಸಕಾಲ ವಿಚಾರದಲ್ಲೂ ಕೂಡ ಕ್ವಾಲಿಟಿ ಇನ್ನು ಹೆಚ್ಚಿಗೆ ಆಗಬೇಕು. ಯಾರಿಗೆ ಏನೇನು ಆ ಸಕಾಲದಿಂದ ಅವ್ರಿಗೆ ಅನುಕೂಲ ಆಗಬೇಕು ಅದು ಕೂಡ ಎಲ್ಲ ಮಾಡಿದ್ದೇನೆ. ಆಮೇಲೆ ಅವ್ರಿಗೆ ಕೆಲವು ಕರ್ನಾಟಕ ಭವನ್ ಫಂಕ್ಷನಿಂಗಲ್ಲಿ ನನಗೆ ಸಮಾಧಾನ ಇಲ್ಲ. ಸೊ ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ, ಡೆಲ್ಲಿಗೆ ಹೋಗಿ ನಮ್ಮ ಕೆಲವು ಸೀನಿಯರ್ ಆಫೀಸರ್ಸ್ನ ಯಾರು ಡೆಲ್ಲಿಲಿ ಕೆಲಸ ಮಾಡ್ತಾಯಿದ್ದೆ ಅವ್ರನ್ನೆಲ್ಲ ಸಂಪರ್ಕ ಮಾಡ್ತೇನೆ, ಕರೆದು ಒಂದು ಮೀಟಿಂಗ್ ಮಾಡ್ತೇನೆ. ಅದಾದಮೇಲೆ ಯಾರು ರಿಟೈರ್ಡ್ ಆಗಿದ್ದಾರೆ ನಮ್ಮ ಆಫೀಸರ್ಸು ಅವ್ರನ್ನೂ ಕೂಡ ಸಪ್ರೇಟಾಗಿ ಮಾಡ್ತೇನೆ. ಮಾಡಿ ಅಲ್ಲಿ ಒಂದು ಸಪ್ರೇಟು ಕೆಲವು ಸೆಲ್ನ ರಚನೆ ಮಾಡಿ ನಮ್ಮ ರಾಜ್ಯಕ್ಕೆ ಏನೇನು ಹಣ ಬೇಕೋ, ಏನೇನು ಹೊಸ ಪ್ರೋಗ್ರಾಮ್ಸು ಬೇರೆ ಬೇರೆ ರಾಜ್ಯವರು ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲ ಗಮನಿಸಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನಾವು ಕೂಡ ಅವರಿಗೆ ಫೈಲ್ ಮಾಡಬೇಕು. ನಮ್ಮದು ಕೂಡ ರಿಕ್ವೆಸ್ಟನ್ನು ಕೇಂದ್ರ ಸರ್ಕಾರಕ್ಕೆ ಇಡಬೇಕು. ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ನೆಕ್ಸ್ಟು ಡೆಲ್ಲಿಗೆ ಹೋದಾಗ ನಮ್ಮ ರಾಜ್ಯದವರೇ ಆದಂಥ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರು ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಮೀಟಿಂಗು, ಯಾರು ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ ಅವ್ರನ್ನೂ ಕೂಡ ಕರೆಸಿ ಅವರಿಂದ ನಮ್ಮ ರಾಜ್ಯದ ಸೇವೆಗೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದನ್ನು ಅವ್ರ ಹತ್ರ ಚರ್ಚೆ ಮಾಡಿ ಕೆಲವು ತೀರ್ಮಾನಗಳನ್ನು ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ನಾನು ತಿಳಿಸ್ತೇನೆ. ಅವ್ರನ್ನ ಎಲ್ಲ ಭೇಟಿ ಕೂಡ ನಾನು ಮಾಡ್ತೀನಿ. ಇಷ್ಟೇ, ಇನ್ನೇನು ಇದೆಯಾ? Just we have started. I have given an opportunity to give them 15 days time to submit their report. Let me see. They should tell ಏನು ಮಾಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕಾಗಲ್ಲ, ಏನು ನಮ್ಮ ಪ್ರೋಗ್ರಾಮ್ಸ್ ಇದೆ, ಏನು ಮ್ಯಾನಿಫೆಸ್ಟೋ ಎಲ್ಲ ಹೇಳಿದ್ದೀವಿ, ಬಜೆಟ್ ಹೇಳಿದ್ದೀವಿ, ಅದೆಲ್ಲ ಕೂಡ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು, ಏನೇನು ಸಮಸ್ಯೆ ಇದೆ ಅಂತೇಳಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ. ಅವ್ರ 15 ದಿನದಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇನೆ. ಒತ್ತು ಮುಳುಗೋದ್ರೊಳಗಡೆ ನಿಮ್ಗೇನೋ ಗೊಂದಲ ಇರಬೇಕು. ಸರ್ ಇನ್ನೂ ಅನೌನ್ಸೇ ಆಗಿಲ್ಲ, ಎಲ್ಲಿ ಗೊಂದಲ? ನೀವು ಫೈನಾನ್ಷಿಯಲ್ ಸ್ಟೇಟಸ್ಗೆ ನಾವು ಹೋಗಿಲ್ಲ. ನಾನು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಖಾತೆ ಒತ್ತು ಮುಳುಗಲಿ. ನನ್ನ ಹತ್ರ ಯಾರು ಬರಲಿಲ್ಲ, ಯಾರು ಭೇಟಿ ಮಾಡಿಲ್ಲ. ಗಾಳಿಲಿ ಮಾತಾಡೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಊಹಾಪೋಹದ ಮೇಲೆಲ್ಲ ಮಾತಾಡೋಕ್ಕೆ ನಾನು ತಯಾರಿಲ್ಲ. ದಟ್ ಈಸ್ ಓಲ್ಡ್ ಶಿವಕುಮಾರ್.
ಸಚಿವರ ಸಹಮತಿಯ ಖಾತೆಗಳನ್ನು ಹಂಚಿಕೆ ಮಾಡಬೇಕಂತ ನೀವು ತಮ್ಮ ಆರ್ಥಿಕ ಡಿಪೆಂಡ್ ಅನ್ನು ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ನನ್ನ ಮುಖ್ಯಮಂತ್ರಿ ಅಂತ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ, ಅಷ್ಟು ಮಾಡ್ತೀನಿ ನಾನು. ಯಾರಿಗೆ ಏನೇನು ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ತಾರೆ. ಬಿಜೆಪಿ ಅವರು ಪ್ರಶ್ನೆ ಮಾಡಿದರೆ ಹೊಸದಾಗಿ ಘೋಷಣೆ ಮಾಡಿದಂತ ಯೋಜನೆಗೆ ಆರ್ಥಿಕ ಸಂಪನ್ಮೂಲ ಇದೆ ಅಂತ ಘೋಷಣೆ ಮಾಡಿ ತಿಳಿಸಬೇಕು ಅಂತ ಆದೇಶವನ್ನು ಖಂಡಿತ ಅವ್ರಿಗೆ ತಿಳಿಸೇ ನಾವೇನು ಮಾಡಲ್ಲ. ಅವ್ರಿಗೂ ತಿಳಿಸ್ತೀವಿ, ನಿಮ್ಗೂ ತಿಳಿಸ್ತೀವಿ. ಏನ್ ಕೆಲಸ ಮಾಡಿದ್ರು ಆರ್ಥಿಕ ಹೊರೆ ಇರ್ತದೆ. ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಕಾಫಿ ತಿಂಡಿ ಅದು ಆರ್ಥಿಕ ಹೊರೆ ಅಲ್ವಾ? ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಮೊದಲು ತಾವು ಹೇಳಿದ್ರಿ. ಈ ಬಾರಿ ಅದನ್ನ ಇಲ್ಲ, ಪರೀಕ್ಷಣೆ ಮಾಡ್ತಾ ಇಲ್ಲ. ಕೆಲವರು ಏನಾಗಿದೆ, ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ ಮಾಡಿಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತೊಗೊಂಡು ಕಮರ್ಷಿಯಲ್ ಮಾಡ್ತಾವ್ರೆ, ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ ಬೇರೆಯವರೆಲ್ಲ. 1,60,00,000 ಅಷ್ಟು ಜನ 200 ಯೂನಿಟ್ ತಗೋತಾ ಇದ್ದಾರೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೆ ಅವ್ರು ತಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತಗೋತಾ ಇದ್ದಾರೆ ಅಂತ ಅವ್ರು ನಮಗೆ ಡೀಟೇಲ್ ಬೇಕಲ್ಲ. ಯಾಕೆಂದ್ರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟರ್ಗಳಿದೆ, 5-6-7-8 ಮೀಟರ್ಗಳಿದೆ. ಯಾರು ಬಾಡಿಗೆ ಮನೆ ಇರ್ತಾರೋ, ಹೊರಗಡೆ ರಾಜ್ಯವನೋ, ಏನು ಕತೆನೋ, ಏನು ಎತ್ತ, ಅವ್ನು ನಮ್ಮ ರಾಜ್ಯವನೋ ಇಲ್ವೋ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವ್ನ ಫೋನ್ ನಂಬರ್ ಏನೋ, ಅವ್ನು ಕರೆಕ್ಟಾಗಿ ಉಪಯೋಗ ಆಗ್ತಾ ಇದೆ, ಅವ್ನು ಯಾರೋ ಬಾಡಿಗೆ ಕೊಟ್ಟವನ, ಏನು ಎತ್ತ ಅಂತ ಬೇಕು. ಆಮೇಲೆ ಕೆಲವರು ಈಗ 120 ಕೋಟಿ ರೂಪಾಯಿ ಈಗ ನಮಗೆ ಇದಾಯಿತು ಎಲ್ಲ. ಕೆಲವರೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಬಿಟ್ಟಿದ್ದಾರೆ ಮನೆಯವರು. ಸೊ ಅದಕ್ಕೆ ಚೆಕ್ ಇರಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರು ಸತ್ತೋ ಅಂದ ತಕ್ಷಣ, ಯಾರ ಊರಲ್ಲಿ ಸತ್ತರು ಅಂದ ತಕ್ಷಣ, ಯಾರ ವಿಲೇಜ್ ಅಕೌಂಟೆಂಟೋ, ಅವ್ನು ರೆವಿನ್ಯೂ ಇನ್ಸ್ಪೆಕ್ಟ್ರೋ, ಇಲ್ಲಾಂದರೆ PDOನೋ, ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡಬೇಕಲ್ಲ. ಅವ್ರ ಕುಟುಂಬದವ್ರು ಕೊಡಬೇಕಲ್ಲ, ಅವ್ರಿಗೂ ಭಯ ಇರಬೇಕಲ್ಲ. ಡ್ರಾ ಮಾಡೋದು ಇವೆಲ್ಲ ಕೂಡ ಮಾಡಬಾರ್ದಲ್ಲ. ಅದೆಲ್ಲ ಹಿಂದೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಈಗ ನಿನ್ನೆ ತಾನೇ ನಾನು ರೋಡ್ಗೆ ಎಮರ್ಜೆನ್ಸಿ ಕೆಲವು ರೋಡ್ಸ್ ಎಲ್ಲೆಲ್ಲಿದೆ, ವಾರ್ಡ್ ರೋಡು, ಬೇರೆ ಬೇರೆ ರೋಡ್ಸ್ಗೆ 2,000 ಕೋಟಿ ರೂಪಾಯಿ ಕೊಡೋದು ಅಂತ ಡಿಸಿಷನ್ ಆಗಿದೆ. ಅವರೆಲ್ಲ ಈಗ ನಮ್ಮ ಹೊಸದಾಗಿ ಯಾರು ಬೆಂಗಳೂರು ನಗರಕ್ಕೆ ಮಂತ್ರಿ ಬರ್ತಾರೆ, ಅವರು ಯು ವಿಲ್ ಟೇಕ್ ಇಟ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. So the BJP is already playing politics. It's just a day one of governance of DK Shivakumar. They're saying already in the cabinet there are no women ministers. They're talking about women reservation. How your cabinet is not serious about this. What do you have to respond? You wish to respond? Let the wait. There are a lot of vacancies. Last time also when we done, there was no woman first time. No? We all are there. The driving which we are going to the government for a common man is not individual. How many schemes we are going to women? We have set a model in the entire country how to help the women.